ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಏನಾಯ್ತಣ್ಣ? ಎಲ್ಲೂ ಏನಿಲ್ಲ ಅಣ್ಣ. ಹಾಯ್ ಹಲೋ ಎಲ್ಲರಿಗೂ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಸೊ ಲಾಸ್ಟ್ ಟೈಮ್ ನೀವು ನೋಡಿದ್ರಿ ದಂಡನ ಮೂಗು ಮಾರಮ್ಮ ಟೆಂಪಲ್ನ. ತುಂಬ ಕಮೆಂಟ್ಸ್ ಮತ್ತು ರೆಸ್ಪಾನ್ಸ್ ಮಾಡಿದ್ದೀರಾ, ಖುಷಿ ಆಯಿತು ಸೀರಿಯಸ್ ಆಗಿ. ಸೊ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಯಾರೋ ಅಷ್ಟೊಂದು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಬಲ, ನಮಗೆ ತಾಕತ್ತು ಅದೇ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಮಿಸ್ ಮಾಡೋದು. ಇವತ್ತು ಒಂದು ಹೊಸ ಜಾಗದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇಬ್ಬರೇ ಇರೋದು, ನಾನು ನಮ್ಮ ಕ್ಯಾಮ್ರಾಮನ್, ಅದಕ್ಕೆ ಸ್ವಲ್ಪ ಭಯ. ಇವತ್ತು ಒಂದು ಹೊಸ ಜಾಗದೊಂದಿಗೆ, ಹೊಸ ಕಥೆಯೊಂದಿಗೆ, ಇಲ್ಲಿ ನಡೆದಿರೋ ನೈಜ ಘಟನೆ ಆಧಾರಿತ ಮೇಲೆ ನಾನು ನಿಮ್ಮ ಮುಂದೆ ಅದನ್ನು ಹೇಳಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ಬಂದಿದ್ದೀನಿ. ಸೊ ಸುಮಾರು ಒಂದು 6-7 ವರ್ಷಗಳ ಹಿಂದೆ ಒಂದು ಲವರ್ಸ್ ಅಂತೆ ಅವರು, ಬಟ್ ನೇಮೆಲ್ಲ ನಾನು ಐಡೆಂಟಿಫೈ ಮಾಡಿಲ್ಲ, ಇವರು ಹೇಳಿಲ್ಲ ನನಗೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಏನೋ ಸ್ಕಿಡ್ಡಾಗಿ ಬಿದ್ದು ಇಬ್ಬರದು ತಲೆ ಒಂದೇ ಸರಿ ಹೊಡೆದೋಗಿ ಸತ್ತೋದ್ರಂತೆ. ಅವತ್ತಿಂದ ಸುಮಾರು ಸರಿ ಯಾರಾದರೂ ಓಡಾಡಿದ್ರೆ ಅಥವಾ ಬಂದರೆ ರಾತ್ರಿ ಹೊತ್ತು ಸೌಂಡ್ಗಳು ಕೇಳೋವಂಥದ್ದು, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ದಾರಿಲಿ ಬಂದಾಗ ಅವರಷ್ಟು ಅವ್ರಿಗೆ ಜಾರು ಬೀಳೋ ಅಂಥದ್ದು ಈ ಥರ ನಡೀತಿದೆಯಂತೆ. ಅವ್ರು ಸತ್ತಾದ್ಮೇಲೆ ಸುಮಾರು 4-5 ಜನ ಇಲ್ಲಿ ಸತ್ತಿದ್ದಾರಂತೆ. ಇದ್ರ ಬಗ್ಗೆ ತುಂಬ ಊಹಾಪೋಹ ಮಾತುಗಳು, ಕಟ್ಟುಕತೆಗಳು, ನಿಗೂಢ ರಹಸ್ಯಗಳು ಇದನ್ನೆಲ್ಲ ಹೇಳ್ತಿದ್ದಾರೆ ಜನಗಳು. ನಿಗೂಢ ರಹಸ್ಯ ಆಗಿರ್ಬೋದು, ಊಹಾಪೋಹ ಮಾತುಗಳಾಗಿರ್ಬೋದು, ಪ್ರತಿಯೊಂದನ್ನು ನಿಜ ಬಯಲು ಮಾಡೋಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬನ್ನಿ, ಇಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಖಂಡಿತವೂ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕಮಾನ್ ಯಾ. ಯಾರು ಆಕ್ಸಿಡೆಂಟಲ್ಲಿ ಬಿದ್ದು ಒಂದು ಹುಡುಗಿ ತಲೆ ಹೊಡ್ಕೊಂಡು ಸತ್ತಿದ್ರಲ್ಲ, ಆ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಸಮಾಧಿಗಳನ್ನ ನೋಡಿಲ್ಲ ನಾನು ಇನ್ನೂ, ಬಟ್ ತುಂಬ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಇಲ್ಲಿ ಪೂಜೆ ಆಗಿರ್ಬೋದು, ಪುನಸ್ಕಾರ ಆಗಿರ್ಬೋದು ಏನು ನಡೆದಿಲ್ಲ ಅನಿಸುತ್ತೆ ಪಾಪ. ಯಾವುದೇ ಒಂದು ಆತ್ಮಕ್ಕೆ ಹಬ್ಬಗಳ ದಿನ ಪಿತೃಪಕ್ಷ ನಡೆಯುತ್ತೆ, ಅವಾಗೆಲ್ಲ ಆಹಾರ ಅನ್ನ ಹಾಕಿದ್ರೆ ಈ ಥರ ಸೌಂಡ್ ಎಲ್ಲ ಬರಲ್ಲ. ಆ್ಯಕ್ಚುಲಿ ಯಾರೂ ಹಾಕಿಲ್ಲ ಅನಿಸುತ್ತೆ. ಆ ಕಾರಣದಿಂದ ಫುಲ್ ಸೌಂಡ್ ಮಾಡ್ತಿದೆ ಅಂತ ಇಡೀ ಊರಿನ ಗ್ರಾಮಸ್ಥರು ಹೇಳ್ತಿದ್ದಾರೆ. ಅವ್ರ ಮಾತುಗಳ ಮೇರೆಗೆ ಇಲ್ಲಿ ಸ್ವಲ್ಪ ಚೆಕ್ ಮಾಡೋಣ ಅಂತಲೇ ಬಂದಿದ್ದೀನಿ. ಮೊನ್ನೆ ಸಮಾಧಿನ ನೋಡೋಣ, ಎಷ್ಟೊತ್ತಾದ್ರೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಣ. ನಮ್ಗೆ ಏನೇನು ಕಾಣುತ್ತೋ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಸರಿನಾ? ಕಮಾನ್, ಹುಷಾರು ಬರಮ್ಮ. ಅಣ್ಣ ಭಯ. ಏನಕ್ಕೋ ಭಯ ಬೀಳ್ತೀಯ? ನಾನಿಲ್ಲ ಇಲ್ಲಿ ನೋಡಿ, ಫುಲ್ಲು ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಅಲ್ಲಿ ತೋರ್ಸಮ್ಮ ಮನುಷ್ಯ ಇಲ್ಲಿ. ಅಪ್ಪ, ಆ ಮರ ಎಲ್ಲ ನೋಡಿದ್ರೆ ಹುಣ್ಸೆಣ್ಣು ಮರ ಬೇರೆ ಐತಲ್ಲ ಇಲ್ಲಿ. ಹಾಂ, ಓಕೆ, ಇಲ್ಲಿ ಸಮಾಧಿ ನೋಡೋಣ ಏನೇನು ಆಗ್ತೈತೆ ಅಂತ. ಸಮಾಧಿ ಅಪ್ಪ ಭಯ ಆಗ್ತಾಯಿದ್ವಿ ನನಗೆ. ಸುತ್ತ ಏನದು? ಏನು ಅಣ್ಣ ಭಯ ಅಣ್ಣ. ಏನದು ಅಣ್ಣ? ಬನ್ನಿ ಹೋಗೋಣ. ಇದು ಯಾರಾದ್ರೂ ಇದ್ದೀರಾ ಅಲ್ಲಿ? ಮುಂದೆ 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 ಯಾರಾದ್ರೂ ಇದ್ದೀರಾ ಅಲ್ಲಿ? ಯಾರಾದ್ರೂ ಇದ್ರೆ ಮಾತಾಡಿ ದಯವಿಟ್ಟು. ಒಂದೊಂದು ತಿಳ್ಕೊಳ್ಳಿ, ಇಂಥ ಗೊಡ್ಡ ಬೆದರಿಕೆಗೆಲ್ಲ ಬೆದರೋ ಮಗ ನಾನಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಝೂಮ್ ಮಾಡು, ಯಾರೋ ಈಗ ಮಾಡೋಣ. ಝೂಮ್ ಮಾಡು. ಭಯ ಬೀಳೋದೆಲ್ಲ ಸೀನೇ ಇಲ್ಲ.
ಏನಿಲ್ಲ ಅಂಗಣ, ಇಷ್ಟೊತ್ತಿಗೆ ಗೊತ್ತಾಗ್ಬೋದು. ಏನೋ ಸೌಂಡ್ ಬಂತು ಅಷ್ಟೇ. ಅದು ಗಾಳಿಗೂ ಅಲ್ಲಾಡಿರ್ಬೋದಪ್ಪ, ಹಂಗಂತ ಭಯ ಬೀಳಕ್ಕಾಗುತ್ತಾ? ಅಷ್ಟೂರಾಗ ಅಲ್ಲಾಡುತ್ತೆ ಅಣ್ಣ, ನಿಜವಾಗ್ಲು ಸಖತ್ತು ಭಯವಾಯ್ತು. ಏನದು? ಅಣ್ಣ ಬನ್ನಿ ಅಣ್ಣ, ಹೋಗೋಣ ಅಣ್ಣ. ಆಯ್ತು, ಕಾಲೆಲ್ಲ ನೋಯ್ತಿದ್ದಾವೆ. ಏನದು? ಝೂಮ್ ಮಾಡು. ಅಲ್ಲೋಡಿ ಆಗ. ಅಣ್ಣ ಬನ್ನಿ ಅಣ್ಣ, ನಿಜವಾಗ್ಲೂ ಆಯ್ತಲ್ಲ ಅಣ್ಣ. ಸಖತ್ತು ಭಯ ಆಗ ಸೌಂಡು. ಕಾಲೆಲ್ಲ ನೋಯ್ತು ಅಣ್ಣ, ಕಾಲೆಲ್ಲ ನಡುಕ್ತದೆ. ಬನ್ನಿ ಅಣ್ಣ, ಫಸ್ಟ್ ಮನೆಗೆ ಹೋಗ್ಬಿಡೋಣ ಬನ್ನಿ ಅಣ್ಣ. ಯಾವ್ದಾನ ದೇವಸ್ಥಾನ ಹೋಗ್ಬಿಟ್ಟು ಫಸ್ಟು. ನೋಡೋದಲ್ಲ ಸೀರಿಯಸ್ ಆಗಿ, ಏನೋ ಕಪ್ಪಿಗೆ ಅಥವಾ ಹಿಂಗೆ ಅಲ್ಲಾಡಿಸ್ತೈತೆ ಬರೋಣ. ಇದು ಯಾರು ಟೆನ್ಷನ್ ಕೊಡೋ ದೇವಸ್ಥಾನ ಗುರು. ಆ ದೇವಕ್ಕಿನ್ನೂ ಗೊತ್ತಿಲ್ಲ. ಚಪ್ಪಲಿ ಯಾರು ಬಿಟ್ಟಿದ್ದು? ಚಪ್ಪಲಿ ಬಿಸಾಕ್ಬಿಟ್ಟಿದ್ರು. ಚಪ್ಪಲಿ ಹಾಕ್ಬಿಟ್ರು. ಭಯದಲ್ಲಿ ಬಿಸಾಕ್ಬಿಟ್ಟಣ. ಹುಡುಗ ಚಪ್ಪಲಿ ಬೀಳ್ಸೋ ರೇಂಜಿಗೆ ಭಯ ಬಿದ್ದವ್ರೆ. ಇಷ್ಟಕ್ಕೆಲ್ಲ ಭಯ ಬಿದ್ದರೆ ನಮ್ಮನ್ನು ಗಂಡಸರು ಅಂತಾರ. ಇವಕ್ಕೆಲ್ಲ ಭಯ ಬೀಳೋ ಮಗ ಅಲ್ಲ. ಅದೇನೇನಾಗೈತೆ ಎತ್ತೆತ್ತಾಗೈತೆ ಖಂಡಿತವಾಗ್ಲೂ ಕಂಡುಹಿಡಿತೀನಿ, ಬಿಡಲ್ಲ. ಆ್ಯಕ್ಚುಲಿ ಇಲ್ಲೊಂದು ಆಲ್ಮರ ಇದೆಯಂತೆ. ಬನ್ನಿ ಆಲ್ಮರ ಹತ್ರ ಹೋಗೋಣ, ಅಲ್ಲೇನಿದೆ ನೋಡೋಣ ಸೀರಿಯಸ್ ಆಗಿ. ಕಮಾನ್. ನೋಡೋದಲ್ಲ ನೀವೇ. ಅಪ್ಪ ಒಂದು ಸೆಕೆಂಡ್ ಸೀರಿಯಸ್ ಆಗಿ ಭಯ ಆಯಿತು. ಬಟ್ ಅದಕ್ಕಿನ್ನೂ ಗೊತ್ತಿಲ್ಲ, ಈ ಬೈಕೆಲ್ಲ ಭಯ ಬೀಳೋ ಮಕ್ಕಳು ನಾವಲ್ಲ. ಸೊ ಇವು ನೋಡಿ, ಆಲ್ಮರ ನೋಡಿ, ಆ್ಯಕ್ಚುಲಿ ಕಾಣಿಸ್ತೈತೆ ಅಂತ ಅನ್ಕೊತೀನಿ. ಈ ಆಲ್ಮರದ ಬಗ್ಗೆ ಒಂದು ಇತಿಹಾಸನೇ ಇದೆ. ಈ ಇತಿಹಾಸ ಏನಂದರೆ, ಇಬ್ಬರು ಯಾರು ಸತ್ತಿದ್ದಾರೆ, ಒಂದು ಹುಡುಗಿ ಬೈಕಲ್ಲಿ ತಲೆ ಹೊಡ್ಕೊಂಡು ಸತ್ತಿದ್ದಾರೆ, ಆ ಆತ್ಮಗಳನ್ನ ಬಂಧಿಸಿರೋ ಅಂಥ ಆಲ್ಮರನೇ ಇದು. ಯಾರೋ ಕೊಳ್ಳೇಗಾಲದಿಂದ ಕರೆಸಿರೋ ಮಾಡಿದಂತೆ ಬಂಧಿಸೋಕ್ಕೆ. ಅದೆಷ್ಟು ಮಟ್ಟಕ್ಕೆ ಸತ್ಯ, ಎಷ್ಟು ಮಟ್ಟಕ್ಕೆ ಸುಳ್ಳು ಗೊತ್ತಿಲ್ಲ. ಬಟ್ ಇಲ್ಲೇ ಅಂತ ಬಂದಿಸಿರೋದು. ಇಲ್ಲೇ ತುಂಬ ಸೌಂಡ್ಗಳು ಕೇಳಿಸೋವಂಥದ್ದು ಅಥವಾ ಇನ್ನೊಂದು ಈ ಥರ ಎಲ್ಲ ವಾಯ್ಸ್ ಬರೋವಂಥದ್ದು ಇಲ್ಲೇ ತುಂಬ ಏನಂತಾರೆ ಅದಕ್ಕೆ ಸೂಕ್ಷ್ಮಗಳು ತೋರಿಸಿರೋವಂಥದ್ದು. ಆಲ್ಮರ ನೋಡ್ಬೋದು. ಒಂದು ನಿಮಿಷ ಆಲ್ಮರ ನೋಡಿ ನೀವು ಪೂರ್ತಿ. ಹಿಂಗಿದೆ ಅಂದರೆ ಕತ್ಲೆ ನನಗೆ ನೋಡೋಕ್ಕೆ ಭಯ ಆಗ್ತೈತೆ. ಆದರೂ ಈ ಆಲ್ಮರ ಹತ್ರ ಕೂತ್ಕೊಂಡೇ ಮಾಡೋಣ ಬನ್ನಿ. ಹುಷಾರ ಬಾ ಸೋಮು. ನೋಡ್ಬೋದು. ಅಪ್ಪ, ಈ ಆಲ್ಮರ ಎಲ್ಲ ನೆನೆಸ್ಕೊಂಡ್ರೆ ಭಯ ಆಗ್ತಾಯಿದ್ರು. ಇಲ್ಲೇ ಅಂತ ಆತ್ಮಗಳನ್ನ ಬಂಧಿಸಿರೋದು. ಹೌದಾ? ಇಲ್ಲೇ ಅಂತ ಸೋಮು. ಅಲ್ಲಣ್ಣ, ಆಗ್ಲೇ ಅಲ್ಲಿ ನೋಡಿದ್ವಲ್ಲ. ಸೊ ಅದು ನೋಡೋ ಏನು ಗೊತ್ತಾ, ನಮ್ಮನ್ನು ಭಯ ಬೀಳ್ಸೋಕ್ಕೆ ಸುಮಾರು ದೆವ್ವಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಕೂತ್ಕೊ, ಕೆಳಗಡೆ ಕೂತ್ಕೊ. ಭಯ ದೆವ್ವಗಳಾಗಿರ್ಬೋದು, ಇನ್ನೊಂದು ಫುಲ್ ಪ್ರಯತ್ನ ಬೀಳ್ತವೆ. ಅದು ಗೊತ್ತಿಲ್ಲ. ನಾವು ದೇವ್ರನ್ನ ನಂಬ್ತೀವಿ, ದೇವ್ರು ಕೂಡ ನಮ್ಮನ್ನು ಕಾಪಾಡ್ತವೆ ಅಂತ. ನೋಡಿ, ಇಲ್ಲಿ ಆತ್ಮಗಳಿದೆ ಅಂತ ಹೇಳ್ತಾವ್ರೆ. ಆದರೂ ಬಂದು ಇಲ್ಲಿ ಕೂತಿದ್ದೀವಿ ನೋಡಿ. ವಾಲದ ಮರ ಎಲ್ಲ ಎಷ್ಟು ಬೇರ್ ಬಿಟ್ಟು ನೋಡು. ಯಪ್ಪ ದೇವ ಇದೆ ಇಲ್ಲೆಲ್ಲ. ನೋಡಿ, ಇಲ್ಲೆಲ್ಲ ಇದೆ, ಕುಂಕುಮ ಇಟ್ಟಿದ್ದಾರೆ, ಇದೆ. ಬಟ್ ಯಾರಿಗೂ ಏನೋ ತೊಂದರೆ ಕೊಡಲ್ಲ. ಅಲ್ಲಿ ತೊಂದರೆ ಆದಾಗ ಮಾತ್ರ ಸೀರಿಯಸ್ ಆಗಿ, ಅಲ್ಲಿ ತೊಂದರೆ ಆದಾಗ ಸೀರಿಯಸ್ ಆಗಿ. ಸಾಕತ್ತು ಭಯ. ಬನ್ನಿ ಬನ್ನಿ ಬನ್ನಿ. ಏನದು? ಯಾರು ಇಲ್ವಲ್ಲೋ? ಯಾರು ಇಲ್ಲ ಕಣ. ನಿಜವಾಗ್ಲೂ ಕಾಣಿಸ್ತಾಣ ಅಲ್ಲಿ. ಅಲ್ಲಿ ಅಣ್ಣ ಬನ್ನಿ ಅಣ್ಣ. ಬೇಡ ಬೇಡ ಅಣ್ಣ, ಪ್ಲೀಸ್. ನನಗೆ ನಿಜವಾಗ್ಲೂ ಭಯ ಆಗುತ್ತೆ ಅಣ್ಣ. ನಮ್ಮ ಕೊಡು ನೀನು. ಬೇಡ ಬನ್ನಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಬನ್ನಿ ಅಣ್ಣ. ಬೇಡ ನಾನೇ ಹೋಗ್ಬಿಡು ಅಣ್ಣ, ನಿಜವಾಗ್ಲೂ ಬೇಡ ಅಣ್ಣ. ಅಣ್ಣ ನಂದಿ ಅಣ್ಣ, ಅಣ್ಣ ಬೇಡ ಬನ್ನಿ. ಅಲ್ಲೇನೋ ಗಿಡ ಬೇರೆ ಅಡ್ಡಾಡ್ತಾ ಇದೆಯಣ್ಣ. ಇಲ್ಲ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ಬನ್ನಿ ಮಾತಾಡೋಣ. ಗುರು, ನಿಜವಾಗ್ಲೂ ನಾನು ಹೋಗ್ಬಿಡ್ತೀನಿ ಗುರು. ಅಣ್ಣ ನಾನು ಹೋಗ್ಬಿಡ್ತೀನಿ. ನಿಜವಾಗ್ಲೂ ಸಖತ್ತು ಭಯ ಆಕೈತಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಅಣ್ಣ ಬನ್ನಿ ಅಣ್ಣ. ಬೇಡ. ಯಾರಾದ್ರೂ ಇದ್ದೀರಾ? ಅಣ್ಣ
ಬೇಡ ಬನ್ನಿ ಅಣ್ಣ ಆಮೇಲೆ ಯಾಕೆ ಯಾರು ಇಲ್ಲ ಕಣೋ. ಮೊದಲೇ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಬನ್ನಿ ಓಟು ಇಲ್ಲಿ ಏನದು? ಅದೇ ನೋಡಿ ಅಣ್ಣ ಅದು ಅಲ್ಲ ಏನಾಯ್ತಣ್ಣ ಎಲ್ಲೂ ಏನಿಲ್ಲ ಅಣ್ಣ ಏನಣ್ಣ ಇದೆಲ್ಲ ಏನಣ್ಣ ಇಷ್ಟೊಂದೆಲ್ಲ ಅಣ್ಣ ಅದಕ್ಕೆ ಅಣ್ಣ ಹೇಳಿದ್ದು ಬೇಡ ಬನ್ನಿ ಅಂತ ಹೋಗೋಣ ಇದು ಬೆನ್ನು ಇದು ಮಾಡ್ರು. ಏನಣ್ಣ ಇದೆಲ್ಲ ಹಿಂಗ್ ಹೊಡ್ಬಿಟ್ಟವ್ರಿ ಏನಾಗಿರೋದಣ್ಣ ನಿನ್ಗೆ ಅಣ್ಣ ಫೋನ್ ಅಣ್ಣ ಏನಾಗಿಲ್ಲ ಅಂತ ನಿನ್ಗೆ ಹಾಸ್ಪಿಟ್ಲಿಗೆ ನಾನು ಹೋಗೋಣ ಮಾರ್ಕ್ ನೋಡು ಇಲ್ಲಿ ಮಾರ್ಕ್ ನೋಡು ಅಮ್ಮ ದೇವ ಬನ್ನಿ ಅಣ್ಣ ಫಸ್ಟ್ ಹೋಗೋಣ ಬಾರೋ ಎಲ್ಲೂ ಜಾಗ ಇಲ್ಲಿ ಬನ್ನಿ ಅಣ್ಣ ಅದಕ್ಕೆ ಅಣ್ಣ ಹೇಳಿದ್ದು ನಾವು ಫಸ್ಟು ಬೇಡ ಹೋಗೋದು ಬನ್ನಿ ಅಂತ ಹೇಳಿದ್ರು ಕೇಳಲ್ಲ ನೀವು ಬನ್ನಿ ನೆಕ್ಸ್ಟ್ ಟೈಮಿಂದ ನಿಜವಾಗ್ಲೂ ಬರಲ್ಲ ಅಣ್ಣ ಮತ್ತೆ ಶಾರ್ಟ್ ಹೊಡಿಯೋಕ್ಕಲ್ಲ ಆಗಲ್ಲಪ್ಪ ಅಣ್ಣ ಸಖತ್ತು ಭಯವಾಯ್ಕೈತೆ ಅಣ್ಣ ನನಗೆ ನಂದೇಣ ಸಾಕು ಕ್ಯಾಮ್ರಾ ಮಾಡ್ಕೊಂಡು ಹೋಗೋಣ ಬನ್ನಿ ಹೋಗೋಣ ಫಸ್ಟ್ ಬೇಡ ಬನ್ನಿ ಏನು ಹೇಳೋಕ್ಕೂ ಭಯ ಬರ್ತಾ ಇಲ್ಲ ಸೀರಿಯಸ್ ಆಗಿ ಬದುಕಿರೋದು ಹೆಚ್ಚು ಭಯ ಬಿದ್ದು ಹೋಗ್ತಾ ಇಲ್ಲ ಬಟ್ ಜೀವನ ಭಯಕ್ಕಿನ ತುಂಬ ದೊಡ್ಡದು ಆ ಒಂದು ಕಾರಣದಿಂದ ಎಲ್ಲರೂ ಕೇಳ್ಕೊಳ್ಳೋದೊಂದೇ ಈ ಜಾಗ ನೆಲಮಂಗಲ ಹತ್ರ ಇರೋ ರಾಹುತ್ತರಹಳ್ಳಿ ಅಂತ ಒಂದು ಊರು. ಸೊ ದಯವಿಟ್ಟು ರಾತ್ರಿ 10:30 11 ಗಂಟೆ ಮೇಲೆ ಒಬ್ಬೊಬ್ಬರು ದಯವಿಟ್ಟು ಓಡಾಡಬೇಡಿ ಸೀರಿಯಸ್ ಆಗಿ. ನನಗಾದಂಗೆ ನಾನು ಸೀರಿಯಸ್ ಆಗಿ ದೇವ್ರದ್ದು ಅಥವಾ ಬಂಧನಗಳನ್ನ ತುಂಬ ಇಟ್ಕೊಂಡಿದ್ದೀನಿ, ಅದಕ್ಕೆ ಬದುಕಿದ್ದೀನಿ ಅನ್ನಿಸ್ತಾ ಇದೆ ಇವತ್ತು. ಇಲ್ಲಾಂದರೆ ನಿಮ್ಮ ಮುಂದೆ ಇವಾಗ ವಿಡಿಯೋ ಮಾಡೋಕ್ಕೆ ನಂದೀಶ ಇರ್ತಾ ಇರಲಿಲ್ಲ. ಬದುಕಿದ್ದೀನಿ, ಇಷ್ಟಕ್ಕೆ ಭಯ ಬೀಳಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಇದಕ್ಕಿಂತ ತುಂಬ ಶಕ್ತಿ ಕೊಡುತ್ತೆ ನನಗೆ. ಅದು ಯಾರಾದರೂ ಮನುಷ್ಯ ಇವತ್ತರೆಗೂ ದೇವ್ರಿಗೆ ಒಲೆ ತಿಂದಿರ್ತಾನಂದು ನಾನೇ, ಅದು ಗೊತ್ತಿಲ್ಲ ಒಂದಿನ ಅದಕ್ಕೂ ಹೊಡೆದು ನಿಂತ್ಕೊತೀನಿ ಅಂತ. ಸೊ ದಯವಿಟ್ಟು ಹೇಳೋದೊಂದೇ, ರಾಹುತ್ತನಹಳ್ಳಿ ರೋಡಲ್ಲಿ ಸುಮಾರು 10-10:30 11 ಗಂಟೆ ಮೇಲೆ ದಯವಿಟ್ಟು ಓಡಾಡಬೇಡಿ. ನಿಜವಾಗ್ಲೂ ಯಾರು ಆಕ್ಸಿಡೆಂಟಾಗಿ ಸತ್ತಿದ್ದಾರೆ ಖಂಡಿತವಾಗ್ಲೂ ಅವ್ರ ಆತ್ಮ ಇಲ್ಲಿದೆ ಅಂತ ನಾನು ಸಾಕ್ಷಿ ಕೊಡ್ತೀನಿ, ನಾನು ನಿಜ ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಬದುಕಿದ್ದು ತುಂಬ ಮಾತಾಡೋಕ್ಕಾಗ್ತಿಲ್ಲ ಈ ವಿಡಿಯೋದಲ್ಲಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದ್ರ ಬಗ್ಗೆ ಟಾಪಿಕ್ ಎತ್ಕೊಂಡು ಮಾತಾಡ್ತೀನಿ. ಸೊ ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಜನ ನೋಡ್ತಾ ಇದ್ದಾರೆ, ಇಷ್ಟು ತಗೊಂಡು ಮಾಡ್ತಾ ಇರೋದು ನಿಮ್ಮ ವ್ಯೂಸ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಷ್ಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಸಿ. ಇವಾಗ ಸ್ಟಾರ್ಟ್ ಮಾಡಿರೋನ್ನ ನಿಮ್ಮ ಈ ಪ್ರಾಣ ಒತ್ತೇಟ್ ಮಾಡ್ತಾ ಇದ್ದೀವಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲೆಲ್ಲ ನೀವು ದೊಡ್ಡ ವಿಷಯ ಅನಿಸಲ್ಲ ನಿಮಗೆ. ನಮ್ಮ ಕನ್ನಡದವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನಾನು ನಂಬ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಅಪಾಯಕಾರಿ ಜಾಗದ ಜೊತೆಗೆ ನಾನು ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್. ಯಾ ಥ್ಯಾಂಕ್ ಯು ಸೋ ಮಚ್.